ನರಳುತ್ತಿರುವ ಬಲ್ಲಾಳರು ಕೂಡ ದೇ ನನ್ನ ಬಾಳು ಗೋಳಾಗಿದೆ, ಈ ನೋವು ತಡೆಯಲಾರೆ, ನನ್ನ ಮರಣ ಹತ್ತಿರವಾದಂತಿದೆ, ನನ್ನನ್ನು ಬದುಕಿಸು ಎಂದು ದುಃಖಿಸಿದರು. ದೇ ಬಲ್ಲಾಳರ ಕಾಲು ನೋಡುತ್ತಿದ್ದ ಹಾಗೆ ಕಾಲಿಗೆ ತಪ್ಪು ಔಷಧಿಯ ಪ್ರಯೋಗವಾಗಿರುವುದು ಗೋಚರಿಸುತ್ತದೆ. ಕೂಡಲೇ ದೇ ಈಗ ಬೆರ್ಮನ್ನ ಬೈದ ಹಾಕಿರುವ ಔಷಧಿಯನ್ನು ತಕ್ಷಣ ಬಿಸಿ ನೀರಿಂದ ತೊಳೆಸಿ ಎಂದಳು. ಇದನ್ನು ಕೇಳಿದ ಬೀಡಿನ ರಾಜವೈದ್ಯನಾದ ಬೆರ್ಮನ ಬೈದನಿಗೆ ಅವಮಾನವಾಗುತ್ತದೆ. ಬೆರ್ಮನ ಬೈದ ತಾನು ಹಾಕಿದ ಲೇಪವನ್ನು ತೊಳೆದಾದ ತಕ್ಷಣ ದೇಯಿಯು ತನ್ನ ಕುಲದೇವರಾದ ನಾಗಬ್ರಹ್ಮನನ್ನು ಪ್ರಾರ್ಥಿಸಿ, ಓ ನಾಗಬ್ರಹ್ಮದೇವರೇ, ನಾನು ಇಲ್ಲಿ ನೆಪ ಮಾತ್ರ, ನಾನು ಕೊಡುವ ಔಷಧಿಯ ಶಕ್ತಿ ನೀನೇ, ನನಗೆ ವೈದ್ಯ ವಿದ್ಯೆಯನ್ನು ಕಲಿಸಿದ ನನ್ನ ಅಣ್ಣನ ಗೌರವವನ್ನು ಉಳಿಸಿ ಕಾಪಾಡು ಎಂದು ಪ್ರಾರ್ಥಿಸಿ ತಡ ಮಾಡದೆ ಬೇರಿನ ಕಷಾಯವನ್ನು ಸೋಸಿ ಬಲ್ಲಾಳರಿಗೆ ಕುಡಿಸಿದಳು. ಗಾಯದ ಕೀವನ್ನು ತೆಗೆದು ಲೇಪವನ್ನು ಲೇಪಿಸಿದಳು. ಔಷಧಿಯ ಮರ್ಮವನ್ನು ತಿಳಿದಿದ್ದ ದೇಯಿ ಮಂತ್ರದಲ್ಲಿ ಮನಿಸಿದಳು. ಕಾಲಿಗೆ ಸದರದ ಕಟ್ಟನ್ನು ಕಟ್ಟಿದಳು. ದಿನ ಕಳೆದಂತೆ ನೋವು ಕಡಿಮೆ ಆಗಿ ಗಾಯ ವಾಸಿಯಾಗತೊಡಗಿತು. ತಾಯಿಯ ಆರೈಕೆಯಲ್ಲಿ ಮಗು ಬೆಳೆದಂತೆ ದಯಮಾಯಿ ದೇಯಿಯ ಆರೈಕೆಯಲ್ಲಿ ಬಲ್ಲಾಳರ ಕಾಲು ವಾಸಿಯಾಯಿತು. ದೇಯಿ ಬೈದತಿಯು ಕ್ರಮೇಣ ಬಲ್ಲಾಳರ ಕಾಯಿಲೆ ಸಂಪೂರ್ಣವಾಗಿ ವಾಸಿಯಾಯಿತೆಂದು ಖಚಿತಪಡಿಸಿಕೊಂಡು ತನ್ನ ಊರಿಗೆ ಹಿಂತಿರುಗಲು ಅಪ್ಪಣೆಯನ್ನು ಕೇಳಲು ಸಭಾಂಗಣಕ್ಕೆ ಬರುತ್ತಾಳೆ. ಆಗ ಬಲ್ಲಾಳರು, ದೇಯಿ, ನೀನು ನನಗೆ ಪುನರ್ಜನ್ಮ ಕೊಟ್ಟ ತಾಯಿ, ನಿನಗೆ ಈ ಬೀಡಿನ ಸಂಪ್ರದಾಯದ ಪ್ರಕಾರ ನಡವಳಿಕೆಯ ಗೌರವವನ್ನು ಕೊಡುವುದು ನನ್ನ ಧರ್ಮ. ಆದರೆ ಬೀಡಿನ ಮಂತ್ರಿ ಬುದ್ಧಿವಂತ ಮಲ್ಲಯ್ಯನು ಬರುವವನಿದ್ದಾನೆ, ಅವನನ್ನು ಕೇಳಿ ಕೊಡುತ್ತೇನೆ, ಈಗ ನೀನು ಹೋಗಿ ಬಾ ಎಂದರು. ಅದಕ್ಕೆ ದೇಯಿ, ಬಲ್ಲಾಳರೇ, ಬೂಡಿನಲ್ಲಿ ದೊಡ್ಡ ಮಂತ್ರಿ ಇದ್ದಾರೆ, ಅವರು ನನಗೆ ನಡವಳಿಕೆಯ ಗೌರವವನ್ನು ಕೊಡುತ್ತಾರೆ ಎಂದು ನಾನಿಲ್ಲಿಗೆ ಬಂದಿರುವವಳಲ್ಲ. ನಿಮ್ಮ ಪ್ರಾಣವನ್ನು ಉಳಿಸಿ ಈ ನನ್ನ ಕುಲವೈದ್ಯದ ವಿದ್ಯೆಗೆ ಸಲ್ಲಬೇಕಾದ ನಡವಳಿಕೆಯ ಗೌರವವನ್ನು ಆ ಕುಲದೇವರಾದ ನಾಗಬ್ರಹ್ಮದೇವರು ನನಗೆ ಕೊಟ್ಟಾಯಿತು. ಇನ್ನು ನೀವು ನನಗೆ ಕೊಡುವುದಕ್ಕೆ ಏನೂ ಉಳಿದಿಲ್ಲ. ಔಷಧಿ ಕೊಡುವುದು ನನ್ನ ಹಿರಿಯರು ಮಾಡಿಕೊಂಡು ಬಂದಿರುವ ಧರ್ಮದ ಕಾರ್ಯ. ಜೀವನ ಸಾಗಿಸುವುದಕ್ಕೆ ನನ್ನ ಅಣ್ಣನ ಮೂರ್ತಿಯೊಂದಿಗೆ ನನ್ನ ಗಂಡನ ಗಟ್ಟಿ ಜೀವ ಇದೆ. ನಾನಿನ್ನು ಹೋಗಿ ಬರುತ್ತೇನೆ, ನನಗೆ ಅಪ್ಪಣೆ ಕೊಡಿ ಎಂದಳು. ದೇಯಿಯ ನಿಷ್ಕಲ್ಮಶ ಮಾತನ್ನು ಕೇಳಿದ ಬಲ್ಲಾಳರು, ತಪ್ಪಾಯಿತು ತಾಯಿ, ತಪ್ಪಾಯಿತು, ತಿಳಿಯದೆ ಮಾತಾಡಿದ ನಿನ್ನ ಮಗನನ್ನು ಕ್ಷಮಿಸು. ನನಗೆ ಇಂದು ಜ್ಞಾನೋದಯವಾಯಿತು. ನೀನು ಕೇವಲ ಮೈ ಮೇಲಿನ ಗಾಯವನ್ನು ಮಾತ್ರ ಗುಣ ಮಾಡುವವಳಲ್ಲ, ಮನಸ್ಸಿನೊಳಗಿನ ಕಲ್ಮಶವನ್ನು ಕೂಡ ಗುಣ ಮಾಡುವ ಲೋಕ ಕಲ್ಯಾಣಿ ಎಂದು ಅರಸು ಬಲ್ಲಾಳರು ಬೂಡು ಬೊಮ್ಮಯ್ಯನಿಗೆ ನಾಳೆಯೇ ದೇಯಿಗೆ ಸಂಭ್ರಮದ ಬಯಕೆಯ ತಯಾರಿ ಮಾಡಿ ಎಂದು ಆಜ್ಞೆ ಮಾಡಿದರು. ಮರುದಿನ ಪಟ್ಟು ಧರಿಸಿ ದಾರದ ಬೇಯೆ ಮುಂದೆ ನಿಂತು ದೇಯಿಗೆ ಸಂಭ್ರಮದ ಗರ್ಭಿಣಿ ಬಯಕೆಗೆ ತಯಾರಿ ಮಾಡುತ್ತಾರೆ. ದೇಯಿಯ ಮುಂದೆ ಬಂಗಬಾಳೆಯ ಎಲೆಯನ್ನು ಇಟ್ಟರು. ಬಗೆ ಬಗೆಯ ಭಕ್ಷ್ಯಾದಿಗಳನ್ನು ಬಡಿಸಿದರು. ಸಿಕೆ ಅಡ್ಡೆ, ಹೋಳಿಗೆ, ಚಕ್ಕುಲಿ, ಅತ್ರಸ, ಕಡಲೆಬೇಳೆಯ ಪಾಯಸ ಪ್ರೀತಿಯಿಂದ ಬಡಿಸಿದರು. ರಾಜದಂಪತಿಗಳು ಜಾಕಿನ್ನ ಸೀರೆ, ಪಟ್ಟಿರವಕ್ಕೆ, ಕೈಬಳೆಗಳನ್ನು ಹೊಸ ಬೆಳ್ಳಿಯ ಹರಿವಾಣದಲ್ಲಿ ಇಟ್ಟು ನಡವಳಿಕೆಯ ಗೌರವವನ್ನು ಕೊಟ್ಟರು. ಗೌರವವನ್ನು ನೀಡುತ್ತಿದ್ದ ಬಲ್ಲಾಳರು, ದೇಯಿ, ನಿನಗೆ ಸುಖಪ್ರಸವ ಆಗಲಿ, ನನ್ನ ಜೀವ ಉಳಿಸಿದ ನಿನಗೆ ಗಂಡು ಮಗು ಹುಟ್ಟಿದರೆ ಬೀಡಿನ ಕಂಬಳ ಗದ್ದೆಯಲ್ಲಿಯ ಒಂದು ಪಾಲನ್ನು ಕೊಡುತ್ತೇನೆ. ಹೆಣ್ಣು ಮಗು ಹುಟ್ಟಿದರೆ ಸಕಲ ಮರ್ಯಾದೆಯನ್ನು ಸಲ್ಲಿಸುತ್ತೇನೆ. ಗಂಡಾಗಲಿ ಹೆಣ್ಣಾಗಲಿ ನಿನ್ನ ಮಗು ನನ್ನಲ್ಲಿಗೆ ಬಂದು ಏನು ಕೇಳುತ್ತದೆಯೋ ಅದನ್ನು ಪ್ರೀತಿಯಿಂದ ಕೊಡುತ್ತೇನೆ. ಇದು ನನ್ನ ವಾಗ್ದಾನ ಎಂದರು. ಈ ವಾಗ್ದಾನವನ್ನು ಕೇಳುತ್ತಿದ್ದ ಹಾಗೆ ಬೀಡಿನ ಮಂತ್ರಿ ಮಲ್ಲಯ್ಯನ ಬುದ್ಧಿ ದೇಯಿಯ ಮೇಲೆ ದ್ವೇಷ ಕಾರುತ್ತದೆ. ಕಂಬಳ ಗದ್ದೆಯ 2 ಪಾಲನ್ನು ಇಲ್ಲಿಯ ತನಕ ಮಂತ್ರಿ ಮಲ್ಲಯ್ಯನೊಬ್ಬನೇ ಬೇಸಾಯ ಮಾಡುತ್ತಿದ್ದ. ಒಂದೊಮ್ಮೆ ದೇಯಿಯ ಗರ್ಭದಲ್ಲಿ ಗಂಡು ಜನನವಾದರೆ ಅದರಲ್ಲಿಯ 1 ಪಾಲನ್ನು ಬಲ್ಲಾಳರು ದೇಯಿಗೆ ಕೊಟ್ಟ ವಾಗ್ದಾನದಂತೆ ದೇಯಿಯ ಮಗುವಿಗೆ ಬಿಟ್ಟು ಕೊಡಬೇಕಾಗುತ್ತದೆ ಎಂದುಕೊಂಡು ದೇಯಿಯ ಮೇಲೆ ದ್ವೇಷದ ಕೆಂಗನ್ನೇ ಬೀರುತ್ತಾನೆ. ಹಾಗೆಯೇ ಸಂಭ್ರಮದ ನಡವಳಿಕೆಯನ್ನು ಸ್ವೀಕರಿಸಿದ್ದ ಹಾಗೆ ಬಯಕೆಯ ಮಂಟಪದಲ್ಲೇ ದೇಯಿಗೆ ಪ್ರಸವ ವೇದನೆ ಶುರುವಾಗುತ್ತದೆ. ನೋವಲ್ಲಿ ಕುಸಿಯುತ್ತಿರುವ ದೇಯಿಯನ್ನು ನೋಡಿದ ಪಟ್ಟ ಧರಿಸಿ ದಾರದಬ್ಬೆ ತಕ್ಷಣವೇ, ಮಂತ್ರಿಗಳೇ, ಪಕ್ಕದಲ್ಲಿ ಇರುವ ಬೆರ್ಮನ ಬೈದನ ಮನೆಯ ಒಂದು ಕೋಣೆಯನ್ನು ಖಾಲಿ ಮಾಡಿ ದೇಯಿಯ ಪ್ರಸವಕ್ಕೆ ಅಲ್ಲಿ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಎಂದು ಆಜ್ಞೆ ಮಾಡುತ್ತಾರೆ. ಮೊದಲೇ ದೇಯಿಯ ಮೇಲೆ ಔಷಧಿಯ ವಿಷಯದಲ್ಲಿ ಸಿಟ್ಟು ತುಂಬಿಕೊಂಡಿದ್ದ ಬೆರ್ಮನ ಬೈದ ಮತ್ತು ಮಂತ್ರಿ ಮಲ್ಲಯ್ಯನ ಸಿಟ್ಟು ಈಗ ಮುಗಿಲು ಮುಟ್ಟಿತು. ಆದರೂ ರಾಜಾಜ್ಞೆಯನ್ನು ಪಾಲಿಸಲು ತಯಾರಿ ಮಾಡುತ್ತಾರೆ. ಇತ್ತ ದೇಯಿಗೆ ತನ್ನ ಹೆರಿಗೆ ನೋವು ಉಲ್ಬಣವಾದ ಹಾಗೆ ತನ್ನ ಕುಲದೇವರಾದ ನಾಗಬ್ರಹ್ಮರಿಗೆ ಹರಕೆ ಹೊತ್ತಳು. ಓ ನಾಗಬ್ರಹ್ಮದೇವರೇ, ನನಗೆ ಸುಖಪ್ರಸವವಾದರೆ ನನ್ನ ಮಗುವಿನ ಕೈಯಿಂದ ನಿನ್ನ ಭಂಡಾರಕ್ಕೆ ಪುಂಡಿಪನವನ್ನು ಹರಕೆಯಾಗಿ ಅರ್ಪಿಸುತ್ತೇನೆ ಎನ್ನುವಳು. ಹರಕೆಯು
ನಾಗಬ್ರಹ್ಮರಿಗೆ ಮುಟ್ಟಿತು ಎಂಬಂತೆ ತಕ್ಷಣವೇ ದೇವಿಯು ಸುಖವಾಗಿ ಅವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ನೆಕ್ಸ್ಟ್ ವೇಟ್ ಫಾರ್ ಪಾರ್ಟ್ 7.